ಕೊಟ್ಟೆ. ಆರ್ಟಿಸ್ಟ್ನ ಖುಷಿ ಆಗಿ ಹೋದ್ರು. ನನಗೆ ಭಾಳ ಸಂತೋಷ ಆಯಿತು. ನನ್ನ ನಂಬಿಕೆ ಹೊಡಿತು. ಅದು ನನಗೆ ಡೈರೆಕ್ಟ್ ಕನೆಕ್ಟಿವಿಟಿ ಸಿಕ್ಬಿಟ್ಟಿಲ್ಲ ಅನ್ಬೇಕು. ಸೊ ಅಲ್ಲಿಂದ ಹಾಸನಿಗೆ ಹೋದೆ. ಹಾಸನಲ್ಲಿ ನೀವು ನಂಬ್ತಿರೋ ಮೀನಕ್ಕವರು ಅಂತ ಮೀನಕ್ಕವರು 3 ವರ್ಷ ಈ ತಾಯಿ ತನ್ನ ಮಗುನ ಮಡ್ಲಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಮೌಂಟ್ ಅಬು ಕರ್ಕೊಂಡು ಹೋಗ್ಬಿಟ್ಟು ಮೌಂಟ್ ಅಬುಗೆ 3 ವರ್ಷ. ನಾನು ಅಷ್ಟು ಬ್ಯುಸಿ ಇದ್ರು ಕೂಡ, ಯಾಕೆಂದ್ರೆ ಹಾಸನ ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಹೆಡ್ ಕ್ವಾರ್ಟರ್, ಯಾವಾಗಲೂ ಕೆಲಸ ಇರುತ್ತೆ ಹೆಡ್ ಕ್ವಾರ್ಟರ್ ಪ್ರೋಟೋಕಾಲ್ ಪ್ರೋಗ್ರಾಮ್ಸ್ ಏನು ಜಾಸ್ತಿ. ಆದ್ರೂ ಕೂಡ ಅಂದ್ರೂ ಕೂಡ ಸಂಕಲ್ಪ ಮನಸ್ಸು ಮಾಡಿದ್ರೆ ಭಗವಂತನೇ ದಾರಿ ತೋರಿಸ್ತಾನೆ. ಅವರೇ ತೋರಿಸ್ಬಿಡ್ತಾರೆ, ರಾಜ್ಯಗಳನ್ನ ಅವರೇ ಕೊಡಿಸ್ಬಿಡ್ತಾರೆ, ಎಲ್ಲರೂ ಫ್ರೀನೇ ಮಾಡ್ಬಿಡ್ತಾರೆ ಅಲ್ವಾ. ಸೊ ಅಲ್ಲಿ 3 ಸಲ ಮೌಂಟ್ ಅಬು ಹೋಗಿದೆ. ಇಲ್ಲಿ ಎಷ್ಟು ಜನ ಮೌಂಟ್ ಅಬು ನೋಡಿದ್ರಿ? ಎಲ್ರು ಅಕ್ಕಂದಿ ನೋಡಿಲ್ಲ. ಅಕ್ಕ ನೀವು ನೋಡಿಲ್ವಾ? ಕನ್ನಡಕ್ಕದ ಅಕ್ಕ ನೋಡಿಲ್ಲ? ಯಾರು ನೋಡಿಲ್ಲ ಕೇಳ್ತಿ? ಈ ಸಲ ನವೆಂಬರ್ ನಲ್ಲಿ ನಾವು ಎಲ್ಲ ಬರ್ತಾ ಇದ್ದೀವಿ. ಬಂದು ನೋಡಿ ಅಲ್ಲಿ ಸ್ವರ್ಗ. ಇಟ್ಸ್ ಎನ್ ಹೆವನ್. ಸ್ವರ್ಗ ಅದು. ನಾವು ಸನ್ಯಾಸತ್ವ ತಗೊಂಡ್ಮೇಲೂ ಕೂಡ ಮೈಸೂರಿನ ಲಕ್ಷ್ಮೀ ಬೆಹಂಜಿಯವರು ಕರ್ಕೊಂಡೋಗಿದ್ರು ಆ ಕಾರ್ಯಕ್ರಮಕ್ಕೆ. ಒಂದು ಸ್ಪೀಚ್ ಮಾಡಲಿಕ್ಕೂ ಅವಕಾಶ ಕೊಟ್ಟರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ. ಲಕ್ಷ್ಮೀ ಬೆಹಂಜಿ ಗೊತ್ತಾ? ದೊಡ್ಡ ಆಸ್ತಿ. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಶೀಸ್ ಅನ್ ಅಸೆಟ್ ಅಲ್ವಾ, ವ್ಯಾಲ್ಯೂಬಲ್ ಅಸೆಟ್. ಮತ್ತು ಸಾಕಷ್ಟು ಜನ ನಮ್ಗೆ ಪರಿಚಯ ಇದೆ. ನಮ್ಮ ಮಂಡ್ಯದ ಶಾರದಾ ಬೆಹಂಜಿಯವರು ಅವರು ಅಷ್ಟೇ. ನಾನು ಅಡಿಷನಲ್ ಡಿ ಸಿ ಇದ್ದಾಗ ಹಾಸನ ಮುಗಿಸಿ ಅಡಿಷನಲ್ ಡಿ ಸಿ ಆಗಿ ಮಂಡ್ಯಕ್ಕೆ ಹೋಗಿ ಚಿಕ್ಕಮಂಗ್ಳೂರು ಹೋದಲ್ಲಿ ಬಾಗಿಕವ್ರು ಹೋಗಿದ್ದಾರೆ. ಅವರು ಅಷ್ಟೇ ಪ್ರತಿ ದಿವಸ ಕಾರ ಕಳಿಸ್ಬಿಡೋದು ನಮ್ಮ ಮನೆಯಲ್ಲಿ. ನಾನು ನಡ್ಕೊಂಡ್ಬಂದು ರೋಡಲ್ಲಿ ನಡ್ಕೊಂಡ್ಬರ್ತಿದ್ದೆ. ಅದು 2.5 ಕಿಲೋಮೀಟರ್ ಆಗ್ತದೆ ಚಿಕ್ಕಮಂಗ್ಳೂರು ಔಟ್ಸ್ಕರ್ಟಲ್ಲಿ ಇತ್ತು ಕ್ವಾರ್ಟರ್, ದೇಶಿ ಕ್ವಾರ್ಟರ್. ಅಲ್ಲಿ ಅಷ್ಟೊತ್ತಿಗೆ ಒಂದು ಪೇಪರ್ ನ್ಯೂಸ್ ಬಂದ್ಬಿಡ್ತು, ಚಿತ್ರದುರ್ಗದಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಪ್ರಸನ್ನ ಅಂತ ನಮ್ಮ ಬ್ಯಾಚ್ಮೇಟು, ಅವ್ರು ರೋಡಲ್ಲಿ ವಾಕ್ ಮಾಡ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಯಾರೋ ಒಬ್ಬ ಸ್ಕೂಟರ್ಲಿ ಹೊಡೆದು ಸಾಯಿಸ್ಬಿಟ್ಟಿದ್ದ ಅಸಿಸ್ಟೆಂಟ್ ಕಮಿಷನರ್ಗೆ. ಹಾಗಾಗಿ ಅದು ಗೊತ್ತಾಗ್ಬಿಟ್ಟು ಬಾಗಿಕವ್ರಿಗೆ ನಡ್ಕೊಂಡ್ಬರ್ಬೇಡಿ ನೀವು ಅಂತೇಳಿ ಒಬ್ರದ್ದು ಆಶ್ರಮಕ್ಕೆ ಒಬ್ರು ಕ್ಲಾಸಿಗೆ ಬರ್ತಾರೆ, ಅವ್ರನ್ನ ಕಾರ್ ಕರ್ಕೊಂಡು ಬಿಡೋದು, ತಿಂಡಿಗೆ ಕೊಡಿಸಿ ಆಮೇಲೆ ತಗೊಂಡು ಬಿಡೋದು. ಆಮೇಲೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಎಲ್ಲ ಅದ್ಭುತವಾದ ಅನುಭವಗಳು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಪರ್ಕಕ್ಕೆ ಬಂದ ಮೇಲೆ. ಅದಾದ್ಮೇಲೆ ಮಂಡ್ಯಕ್ಕೆ ಬಂದ ಮೇಲೆ ಶಾರದಾ ಬೆಹಂಜಿಯವರು ನಮ್ಮ ಎಲ್ಲ ಅಧಿಕಾರಿಗಳೇನು ಇದ್ರಲ್ಲ ಅವ್ರೆಲ್ಲರೂ ಕೂಡ ವಿಶೇಷವಾಗಿ ಕ್ಲಾಸ್ ಕೊಡಿಸೋದು, ಸಪ್ರೇಟ್ ರಾಜಯೋಗದ ಬಗ್ಗೆನೇ ಹಾಫ್ ಡೇ ಅವ್ರಿಗೆಲ್ಲ ರಜೆ ಕೊಡಿಸಿ ಒಂದು ಕಡೆ ಜಿಲ್ಲಾ ಪಂಚಾಯತ್ ಸಭಾಂಗಣ ಕೂರಿಸಿ ಅವರಿಗೆ ತರಬೇತಿ ಕೊಡಿಸೋದು. ಯಾರಾದ್ರೂ ಹೊಸದಾಗಿ ನೇಮಕಾತಿ ಆದರೆ ಕ್ಲರ್ಕ್ಗಳು ಅಥವಾ ವಿಲೇಜ್ ಅಕೌಂಟ್ ನೇಮಕಾತಿ ಆದರೆ 50-20 ಜನಕ್ಕೆ ಆಶ್ರಮಕ್ಕೆ ಕರ್ಕೊಂಡೋಗಿ ಹಾಫ್ ಡೇ ಕ್ಲಾಸ್ ಎಲ್ಲ ಕೊಡಿಸ್ತಾ ಇದ್ವಿ. ನಿಮ್ಮ ವೃತ್ತಿಯಲ್ಲಿ ಹೇಗೆ ಸಚ್ಚಾರಿಕೆ ಇಟ್ಕೋಬೇಕು, ನಿಷ್ಠೆ ಇಟ್ಕೋಬೇಕು, ನಂಬಿಕೆ ಇಟ್ಕೋಬೇಕು, ಶ್ರದ್ಧೆ ಇಟ್ಕೋಬೇಕು ಅಂತ ಹೇಳಿ. ಸೊ ಅಲ್ಲಿಗೆ ಅದು ಮುಗಿತು ಅದು ಪೂರ್ವಾಶ್ರಮದ್ದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಾವು ಕಂಡುಕೊಂಡಾಗ 2 ಬಹಳ ಮುಖ್ಯವಾದಂಥ ಸಂಗತಿಗಳು, ವೆರಿ ಇಂಪಾರ್ಟೆಂಟ್ ಇಶ್ಯೂಸ್. ಮೊದಲು ಸೇವೆ, ಸರ್ವಿಸ್, ಇನ್ನೊಂದು ತ್ಯಾಗ. ಬಹುತೇಕ ಅಕ್ಕಂದಿರು ಮತ್ತು ಅಣ್ಣಂದಿರಲ್ಲಿ ಈ ಸೇವೆ ಮತ್ತು ತ್ಯಾಗ ಯಾರಿಗೂ ಪ್ರಕಟ ಆಗಲ್ಲ. ಏನೋ ಇವರು ಬಿಳಿ ಡ್ರೆಸ್ ಹಾಕೊಂಡವ್ರೆ, ಏನೋ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡುತ್ತೆ ಸಮಾಜ. ಹೊರಗಡೆಯಿಂದ ನೋಡಿದವ್ರಿಗೆ ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಅಂತ ಅನ್ಕೋತಾರೆ. ನಾವೆಲ್ಲ ಏನ್ಕೋತೀವಿ, ಏನೋ ಒಂದು ಆಶ್ರಮ ಕಟ್ಕೊಂಡು ಏನೋ ಕೆಲಸ ಮಾಡ್ತಾರೆ ಅನ್ಕೊಂತಾರೆ. ಸೇವೆ ಅಂತಂದ್ರೆ ದೊಡ್ಡವ್ರು ಹೇಳ್ತಾರೆ ಅವ್ರ ಕಡೆ ಫಿಲಾಸಫರ್, ಸರ್ವಿಸ್ ಈಸ್ ನಾಟ್ ಎ ವರ್ಕ್. ಅಲ್ವಾ? ನಾವು ನೌಕರರಿಗೆಲ್ಲ ಅರ್ಥಲ್ಲ, ಕೆಲಸ ಮಾಡ್ತಾರೆ ಅಂತಾರೆ, ಒಂದ್ಸಲ ಸೇವೆ ಮಾಡಿದ್ರೆ ಅಂತಾರೆ. 25 ವರ್ಷ ಸೇವೆ. ನಾನು 25 ವರ್ಷ ಸರ್ವಿಸ್ ಮಾಡಿದ್ದೆ ಆಸ್ ಎ KS ಆಫೀಸರ್ ಅಫಿಷಿಯಲ್ ಆಗಿ. ನಾನು ಇನ್ನೂ 10-12 ವರ್ಷ ಇತ್ತು ರಿಸೈನ್ ಮಾಡಿದ್ದೆ. ಈ ಕೆಲಸ ಅಂದ್ರೆ ಸೇವೆ ಅಂತ ಅನ್ಕೊಳ್ಳೋಣ. ಸೇವೆ ಅಂದ್ರೆ ಏನು? ಪಾರ್ಟಿಸಿಪೇಟ್ ಬೈ ಸರ್ವಿಸ್. ಈಗ ಅಕ್ಕಂದಿರು ಸೇವೆ ಮಾಡಿ ಅಂತಾರೆ, ಅವರು ಕೂಡ ಸ್ವತಃ ಮಾಡ್ತಾರೆ. ಬಂದವ್ರಿಗೆ ಅದನ್ನು ಹೇಳ್ಕೊಡ್ತಾರೆ, ಸೇವೆ ಮಾಡಿ, ಭಗವಂತನ ಕೃಪೆಗೆ ಪಾತ್ರರಾಗಿ, ಬಾಬಾವ್ರ ಕೃಪೆಗೆ ಪಾತ್ರರಾಗಿ. ಅದು ವಿಸಿಬಲಿ ಇನ್ವಿಸಿಬಲಿ ಸೇವೆ ಮಾಡಿ ಅಂತ. 4 ಒಳ್ಳೆ ಮಾತುಗಳನ್ನಾದ್ರೂ ಹಾಡಿ, ಸಾಂತ್ವನ ಮಾಡಿ, ಒಳ್ಳೆ ಪ್ರಜ್ಞೆನ ಮೂಡಿಸಿ, ಆತ್ಮದೃಷ್ಟಿಕೋನ ತಗೊಂಬರೋಕೆ ಹೇಳಿ, ಭಗವಂತನ ನಾಮಸ್ಮರಣೆಯಲ್ಲೇ
ಜೀವನವನ್ನ ನಡೆಸುವಂತ ಒಂದು ಭಾವನೆಯನ್ನು ಮೂಡಿಸಿ ಅಂತ ಸರ್ವಿಸ್. ಹಾಗಾಗಿ ಏನು ಸೇವೆ ಅಂದ್ರೆ ಉದ್ದೇಶ ಅಥವಾ ಅದರ ಅರ್ಥ? ಈಗ ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳದು ವಿಶೇಷವಾಗಿ ಅವರು ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಫೆಬ್ರವರಿ 14 ಮತ್ತು 15ರಂದು ಶಿವರಾತ್ರಿ ಕನೆಕ್ಟಿವಿಟಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ಮಂಜಣ್ಣವರು ಮತ್ತೆ ಉಷಾಕ್ ಅವರು ಎಲ್ರಿಗೂ ಉಮಾಕ್ ಅವರು ಎಲ್ಲರೂ ಬಂದರು. ನನಗೆ ಎಷ್ಟು ಪ್ರಬಲವಾದ ನಂಬಿಕೆ ಬಂತು ಅಂದ್ರೆ ಇನ್ನ ಒಂದು 5-6 ದಿವಸ ಇದೆ ಅಷ್ಟೇನೆ, ಎಲ್ಲ ಇನ್ವಿಟೇಷನ್ ರೆಡಿ ಆಗ್ಬಿಟ್ಟಿದೆ. ಅಣ್ಣವರೇ ಈ ಸಲ ಶಿವರಾತ್ರಿದು 12 ಲಿಂಗಗಳ ಪ್ರದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಡ್ತೀವಿ ಅಂತ. ನನಗೆ ಆಶ್ಚರ್ಯ ಆಯ್ತು. ಅದ್ರದ್ದು ದೊಡ್ಡ ಗಾತ್ರದಲ್ಲಿ ಪ್ರಾಜೆಕ್ಟು ಹೆಂಗಪ್ಪ ಮಾಡ್ತಾರೆ? ನಾನು ಒಳಗಡೆ ಉಡು ಮನಸ್ಸಿನಿಂದಲೇ ಎಲ್ಲ ಆಗುತ್ತಾ ಗ್ಯಾರಂಟಿ ವಾಪಸ್ ಬರಲ್ಲ ಮಠಕ್ಕೆ ಇವರು ಅಂತ ಹೋಗ್ತಾರೆ ಅಂತ ಅನ್ಕೊಂಡಿದ್ದು. ನೋಡಿದ್ರೆ 3 ದಿನಕ್ಕೆ ರೆಡಿ ಮಾಡ್ಬಿಟ್ರು. ನಾವು ಹೊಡೆದಲ್ಲಿ ಗುರುಗಳ ಹುಟ್ಟುಹಬ್ಬ ಮತ್ತು ಶಿವರಾತ್ರಿ ಒಟ್ಟಿಗೆ ಮಾಡಿ ಸಾವಿರಾರು ಜನರು ಬಂದು ಆ 12 ಲಿಂಗ ದರ್ಶನ ಮಾಡಿಬಿಟ್ಟು ಎಲ್ಲರೂ ಖುಷಿ ಆಯ್ತು. ನಮ್ಮ ಪೂಜ್ಯ ನಿರ್ಮಲಾ ಸ್ವಾಮೀಜಿಯವರು ಬಂದಿದ್ರು, ಸದಾನಂದ ಗೌಡರು ಬಂದಿದ್ರು, ಮತ್ತೆ ನಮ್ಮ MLA ಅವರು ಸೋಮಶೇಖರ್, ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್, ಬಹಳ ಖುಷಿ ಆಗ್ಬಿಟ್ರು. MP ಅವರು, ನಮ್ಮ ಚೌರಾಯ ಸ್ವಾಮಿ ಎಲ್ಲರೂ ಬಂದು ಏನ್ ಇಷ್ಟು ಮಾಡಿದ್ರು. ನನಗೆ ಅದ್ರಲ್ಲಿ ನಂದು ಒಂದು ಪಾತ್ರ ಇರ್ಲಿಲ್ಲ, ಎಲ್ಲ ಇವರೇ ಅಕ್ಕಂದಿರು ಎಲ್ಲ ಬಂದು ಎಲ್ಲ ಕೆಂಗೇರಿಯಿಂದ ಆ ಕಡೆ ಕಡೆ ಎಲ್ಲ ಬಂದು ನೀವಿಟ್ಟೆ ಚೆನ್ನಾಗಿ ಮಾಡಿದ್ರು. ಬಹಳ ಖುಷಿ ಆಯ್ತು. ಪ್ರತಿ ವರ್ಷ ಅಲ್ಲೇ ಮಾಡಿಸ್ಬೇಕು ಅಂತ ಈ ವರ್ಷ ವರ್ಕ್ ಅಂದ್ರೆ ಸರ್ವಿಸ್, ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ವರ್ಕ್ ಅಂದ್ರೆ ಸರ್ವಿಸ್ ಅಂತೀವಿ. ಹಾಗಾದ್ರೆ ಸರ್ವಿಸ್ ಅಂದ್ರೆ ಏನು? ಯಾದಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸೇವೆಯನ್ನು ಅಷ್ಟು ಗೌರವಿಸಬೇಕು? ವಿಸಿಬಲ್ ಏನಾದ್ರೂ ಕಾಣ್ತಾ ಇದೆಯಾ? ಇವರೇನೋ ಬ್ರಿಡ್ಜ್ ಕಟ್ತಾ ಇದ್ದಾರಾ, ಅಥವಾ ರೋಡ್ ಮಾಡ್ತಾ ಇದ್ದಾರಾ, ಅಥವಾ ಏನು ಸ್ಕೂಲ್ ಕಟ್ತಾ ಇದ್ದಾರಾ, ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅಥವಾ ಏನಾದ್ರು ಡ್ಯಾಮ್ ಕಟ್ತಾ ಇದ್ದಾರಾ? ಇವೆಲ್ಲ ಫಿಸಿಕಲಿ ಲೌಕಿಕವಾಗಿ ಕಾಣುವಂಥವು. ಬಿಯಾಂಡ್ ದಟ್, ಮೋರ್ ದ್ಯಾನ್ ದಟ್, ಇನ್ವಿಸಿಬಲ್, ಅಸದೃಶವಾದಂತಹ ಒಂದು ಸೇವೆ ಅವರ ಕೆಲಸದ ರೂಪದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಮೌಲ್ಯ ಅಂತ ಕರಿತೀವಿ. ವ್ಯಾಲ್ಯೂ. ಸರ್ವಿಸ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ, ಮೌಲ್ಯ, ಜೀವನ ಮೌಲ್ಯವನ್ನ ಕಲಿಸುವಂಥದ್ದು. ಮಾನವ ಜನ್ಮ ಬಹಳ ಅಪರೂಪದ್ದು. ಇದನ್ನ ಹಾಳು ಮಾಡ್ಕೋಬೇಡಿ. ಸತ್ಯುಗದ ನಿರ್ಮಾಣಕ್ಕಾಗಿ ನಮ್ಮಲ್ಲಿ ಮೊದಲು ಹೊಸ ಮನಸ್ಸನ್ನ, ಆತ್ಮವನ್ನ ನಿರ್ಮಾಣ ಮಾಡಿಕೊಡುವಂತ ಒಂದು ಶ್ರದ್ಧಾ ಕೇಂದ್ರವಾಗಿ, ಸೇವಾ ಕೇಂದ್ರವಾಗಿ, ಮೌಲ್ಯದ ಕೇಂದ್ರವಾಗಿ, ಒಂದು ಹೈಯೆಸ್ಟ್ ಸ್ಪಿರಿಚುವಲ್ ಸೆಂಟರ್ ಆಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕೇಂದ್ರಗಳು ಕೆಲಸವನ್ನು ಮಾಡ್ತವೆ. ಅದರ ರುಚಿ ಗೊತ್ತಿರೋರಿಗೆ ಮಾತ್ರ ಅದರ ಸ್ಟ್ರೆಂತ್ ಅಂಡ್ ಲೆಂತ್, ಗೊತ್ತಾಗುತ್ತೆ. ಅದ್ರ ಸ್ಟ್ರೆಂತ್ ಏನು ಮತ್ತೆ ಲೆಂತ್ ಏನು, ಆಳ ಆಗಲ್ಲ ಅಂತೀವಲ್ಲ ಕನ್ನಡದಲ್ಲಿ, ಅದರ ಆಳ ಆಗಲ್ಲ ಗೊತ್ತಾಗುತ್ತೆ. ಇಲ್ಲಿ ಬಂದು ಮೂಲಿ ಕ್ಲಾಸ್ ಕೇಳಿ, ವಿಶೇಷ ಬಡ್ಡಿ ಕಾರ್ಯಕ್ರಮ ಭಾಗವಹಿಸಿ, ಮೆಡಿಟೇಷನ್ ಮಾಡಿ, ರಾಜಯೋಗದ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ, 4 ಜನರನ್ನು ಕರ್ಕೊಂಡು ಬಂದು ಅವರ ಮನಸ್ಸಿಗೂ ಕೂಡ ಖುಷಿ ಪಡಿಸಿ, ಅವರು ಕೂಡ ಇಲ್ಲಿ ಒಂದು ಟೇಸ್ಟ್ ಇದೆ, ಅಮೃತ ಇದೆ, ಇದನ್ನು ಸವಿಬೇಕು, ಇದರಲ್ಲಿ ಹೋಗ್ಬೇಕು ಅಂತ ದಾರಿಗೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಇದರ ಘನತೆ ಮತ್ತು ಮೌಲ್ಯ ಗೊತ್ತಾಗುತ್ತೆ. ಹಾಗಾಗಿ ನಾವು ನಮ್ಮ ಜಕ್ಕೂರಿನಂತ ಪವಿತ್ರಟ್ಟವರು ಅಲ್ಲೂ ಕೂಡ ಯಾವಾಗಲೂ ಹೋಗ್ತಾ ಇದ್ದೆ. ನಾನು ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಅಥವಾ ಆ ಕಡೆ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಅಲ್ಲಿ ಹೋಗಿ ಬಾಬಾ ಅವರ ರೂಮ್ಗೆ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿ ಪ್ರಸಾದ ಮಾಡ್ಕೊಂಡು ಬಂದು ಎಷ್ಟೋ ಸಂತೋಷ ಆಗ್ತಿದೆ. ಯಾವಾಗಾದ್ರೂ ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಅಥವಾ ಡೆಲ್ಲಿ ಕಡೆ ಹೋಗ್ಬೇಕು ಅಲ್ಲೇ ಹೋಗ್ತೀವಿ. ಈಗ ಮೊನ್ನೆ 3 ದಿನಗಳ ಬಟ್ಟಿ ಕಾರ್ಯಕ್ರಮ ಕೂಡ ನಡೆಯಿತು. ನಾನು ಅದರಲ್ಲಿ 1.5 ದಿವಸ ಭಾಗವಹಿಸಿದ್ದೆ. ಬಹಳ ಖುಷಿ ಆಯ್ತು. ಸುಮಾರು 700-800 ಜನ ಇದ್ರು, ಅಣ್ಣಂದಿರು ಅಕ್ಕಂದಿರು ಎಲ್ಲ ಕಡೆಯಿಂದ ಬಂದಿದ್ರು. ಇಲ್ಲೂ ಕೂಡ ರಿಮೋಟ್ ಏರಿಯಾ ಆದ್ರೂ ಕೂಡ ಇಲ್ಲಿ ಒಂದು 200 ಜನ ಎಲ್ಲ ಬಂದು ಈ ಒಂದು ಬಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಮನುಷ್ಯನಿಗೆ ಯಾವುದ್ರ ಮೇಲೆ ನಿಯಂತ್ರಣ ಇರಬೇಕು ಅಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಏನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಾವು ಕಲಿಯೋದು ಇಲ್ಲಿ ಮನಸ್ಸಿನ ನಿಯಂತ್ರಣ. ಭಗವಂತನ ನಾಮಸ್ಮರಣೆಯ ಮೂಲಕ ಉಳಿದ ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಜಾಗ ಇದ್ದಾಗೆ ಮಾಡೋದು. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಕೊಡ್ತೀನಿ. ಯಾಕಂದ್ರೆ ಹೊಟ್ಟೆ ಹಸಿದಾರಲ್ವಾ? ಹಸಿದವರಿಗೆ ವೇದ
ವೇದಾಂತವನ್ನು ಹೇಳಕ್ ಹೋಗ್ಬೇಡಿ. ಅಕ್ಕವ್ರು ನೋಡ್ತಾರೆ, ಗಂಡಕ್ಕೆ ದಕ್ಕವ್ರು ಯಾಕೆ ಅಕ್ಕವನ್ನ ಎದ್ದು ಹೋಗ್ಬೇಕಾಗಿತ್ತು, ಸ್ವಾಮಿ ಅಕ್ಕವನ್ನು ಕೂಡಿಸಿದ್ರು ತಪ್ಪಿಸೋ ಕಾಯ್ತಾರೆ ಆ ಕಡೆ ಇಬ್ಬರು ಕತೆ. ಅಂದ್ರೆ ವ್ಯರ್ಥ ಆಲೋಚನೆಗಳು, ವ್ಯರ್ಥ ಸಂಕಲ್ಪಗಳು, ಜಂಜಾಟಗಳು ಇರುವಂತದ್ದು. ಯಾಕಂದ್ರೆ ಇಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಎಲ್ಲ ಬಿಟ್ಟು ಬನ್ನಿ ಅಂತ ಹೇಳಲ್ಲ ಅಲ್ಲ, ಇಟ್ಟುಕೊಂಡೇ ಇಲ್ಲದಂತೆ ಇದ್ರೂ ಕೂಡ ಇಲ್ಲದಂತೆ ಬದುಕುವ ಬಗೆಯನ್ನ, ಆ ಸಂಸ್ಕಾರವನ್ನ, ಆ ಸಂಸ್ಕೃತಿಯನ್ನ ಕಲಿಸುವಂಥದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಬಹಳ ಪ್ರಮುಖವಾದಂತಹ ಒಂದು ಮಾರ್ಗ, ರೂಟ್ ಪಾತ್ ಅಂತ ಕರಿತೀವಿ, ಒಂದು ಮಾರ್ಗ. ಉದ್ದೇಶ ಏನು? ಮಾನವ ಕಲ್ಯಾಣ ಅಲ್ಲ. ಎಲ್ಲ ಧಾರ್ಮಿಕ ಸಂಸ್ಥೆಗಳು, ಮಠಮಾನ್ಯಗಳು, ಸ್ಪಿರಿಚುವಲ್ ಎಲ್ಲರದ್ದು ಒಂದು ಮಾನವ ಕಲ್ಯಾಣ ಸಾಧಿಸಬೇಕು. ಆ ಮಾನವ ಕಲ್ಯಾಣ ಸಾಧಿಸುವ ಅತ್ಯಂತ ಸರಳ ಮಾರ್ಗವನ್ನ, ರಾಜಯೋಗ ಮಾರ್ಗವನ್ನ, ಜೀವನದ ಜೊತೆ ಜೊತೆಯಲ್ಲಿ ದಿನನಿತ್ಯದ 24 ಗಂಟೆ 365 ಕೆಲಸ ಕಾರ್ಯಗಳ ಜೊತೆ ಜೊತೆನೆ 1 ಗಂಟೆ 2 ಗಂಟೆ ಬೆಳಿಗ್ಗೆನೋ ಸಂಜೆನೋ ಮೀಸಲಿಟ್ಟು ಅನ್ನ ನಾಮಸ್ಮರಣೆ ಮಾಡೋ ಮೂಲಕ, ಮುಳ್ಳಿನ ಕೇಳ್ಕೊಳ್ಳೋ ಮೂಲಕ ನಮ್ಮನ್ನು ನಾವು ಅರಿತುಕೊಳ್ಳುವಂತ ಬಗೆ, ನಮ್ಮನ್ನು ನಾವು ಅರಿತುಕೊಳ್ಳುವಂಥದ್ದು ಅರಿವು ತಿಳಿವು. ಒಮ್ಮೆ ಒಬ್ಬ ರೈತ ಒಂದು ಕುದುರೆ ಸಾಕಿರ್ತಾನೆ. ಒಂದು ಕುದುರೆ ಚೆನ್ನಾಗಿ ಸಾಕಿರ್ತಾನೆ, ಎಲ್ಲ ಕಡೆ ಪ್ರದರ್ಶನಕ್ಕೆ ಇಟ್ಕೊಂಡ್ ಬರ್ತಾ ಇರ್ತಾನೆ. ಅವನ ತೋಟದಲ್ಲಿ ಒಂದು ದೊಡ್ಡ ಬಾವಿನೂ ಕೂಡ ತೋಡಿರ್ತಾರೆ, ನೀರಾವರಿಗೋಸ್ಕರ, ಕೃಷಿ ಉದ್ದೇಶಕ್ಕೋಸ್ಕರ. ಓಪನ್ ವೆಲ್, ತೆರೆದ ಬಾವಿ ಅಂತ ಕರಿತೀವಿ. ನೀರು ಚೆನ್ನಾಗಿ ತುಂಬಿರುತ್ತೆ, ಒಳ್ಳೆ ಬೆಳೆನೂ ಕೂಡ ಬೆಳೀತಾ ಇರ್ತಾನೆ, ಕುದುರೆನೂ ಕೂಡ ಚೆನ್ನಾಗಿರುತ್ತೆ. ಬೆಳೆ ಬೀಳ್ತಲ್ಲ, ಅವನ್ನೆಲ್ಲ ಕಡೆ ಪ್ರದರ್ಶನಕ್ಕೆ ಕುದುರೆ ಮೇಲೆ ಏರ್ಕೊಂಡು ಹೋಗಿ ತನ್ನ ಸಂಪತ್ತನ್ನ ತೋರಿಸ್ಕೊಳ್ತಾ ಬರ್ತಾ ಇರ್ತಾನೆ. ಕುದುರೆಗೂ ಖುಷಿ, ಎಲ್ಲ ಜನಗಳಿಗೂ ನಾನು ತೋರಿಸ್ತಾನೆ, ಚೆನ್ನಾಗಿ ಸಾಕ್ತಾನೆ ಅಂತ. ಕುದುರೆಗೂ ಬಹಳ ಖುಷಿ. ಬರಗಾಲ ಬಂದ್ಬಿಡುತ್ತೆ, ಬಾವಿ ಒಣಗೋಗುತ್ತೆ. ಈ ಕುದುರೆ ನೀರಿರ್ಬೋದು ಅಂತ ಬಾವಿಗೆ ಬಿಟ್ಬಿಡುತ್ತೆ. ನೀರಿಂದ ಹೊರಗೆ ಹೋಗ್ಬಿಡುತ್ತೆ. ಸ್ವಲ್ಪ ಪೆಟ್ಟು ಆಗುತ್ತೆ, ಆದ್ರೂ ಅದು ತಡ್ಕೊಳ್ಳುತ್ತೆ, ಹಾಗೆ ನಿಂತಿರುತ್ತೆ. ಕೊನೆಗೆ ತನ್ನ ಮಾಲೀಕನನ್ನ, ಮಾಲೀಕ ಯಾರ ಮಾಲೀಕ? ರೈತ. ಅವನು ಈ ಕಡೆ ಗಮನ ಹರಿಸುವ ಹಾಗೆ ಹೋಗ್ತಾನೆ. ಅದರ ಭಾಷೆಯಲ್ಲಿ, ಮೌಖಿಕವಾಗಿ ಅದರ ಭಾಷೆಯಲ್ಲಿ, ಮೌನ ಭಾಷೆ ಕರೀತೆ, ಬಾ ನಾನು ಎತ್ತು ಮೇಲ್ಕೆ ಬೇಕೆ, ಎತ್ತು ಉಳಿಸು, ನಾನು ಬದುಕಬೇಕು ಅಂತ. ನಾನು ಬದುಕಬೇಕು, ನಾನು ಚೆನ್ನಾಗಿ ಬದುಕಬೇಕು, ದಾರಿ ತಪ್ಪಿ ಬಿದ್ಬಿಟ್ಟಿದ್ದೀನಿ, ಗೊತ್ತಾದ್ರೆ ಬಿದ್ಬಿಟ್ಟಿದ್ದೀನಿ, ಅಜ್ಞಾನದ ಒಳಗಡೆ ಬಿದ್ಬಿಟ್ಟಿದ್ದೀನಿ, ಇಲ್ಲಿವರೆಗೂ ಚೆನ್ನಾಗಿ ಬೆಳೆದೆ ಮೆರೆದೆ, ಈಗ ಅಜ್ಞಾನದ ಕೆಳಗಡೆ ಬಿದ್ಬಿಟ್ಟಿದ್ದೀನಿ. ಎಷ್ಟೊತ್ತು ಗೋಗರಿತೆ ಕೊನೆ ಬರ್ತಾನೆ. ಒಂದು ದಡದಲ್ಲಿ ನೋಡ್ತಾನೆ ರೈತ. ಅವನು ಯೋಚನೆ ಮಾಡ್ತಾನೆ, ನಿನ್ಯಾಕೆ ಈಗ ಸಾಕ್ಬೇಕು, ಮಳಿಲ್ಲ ಬೆಳಿಲ್ಲ, ಮತ್ತೆ ನೀವೀಗ ಅಲ್ಲಿ ವಯಸ್ಸಾಗಿದೆ, ನೀನು ಸಾಕಲಿಕ್ಕೆ ಬಹಳ ಖರ್ಚಾಗುತ್ತೆ ಅಲ್ಲ, ಬೇಕಾದ ಆಹಾರ ಪದಾರ್ಥ ತಂದ್ಕೊಡ್ಲಿಕ್ಕೆ, ಬೇಡ ಬಿಡು ನಮ್ಗೇನೋ ಮನಸ್ಸಲ್ಲಿ ಅನ್ಕೋತಾನೆ. ಮನಸ್ಸಲ್ಲಿ ಕುದುರೆ ಅನ್ಕೊಳುತ್ತೆ, ಕುದುರೆ ಅನ್ಕೊಳ್ತು, ಓ ನನ್ನ ನಮ್ಮ ಮಾಲೀಕ ಕಾಪಾಡ್ತಾನೆ ಅಂತ. ಮಾಲೀಕ ಕಾಪಾಡ್ತಾನೆ ಅಂತ ಕುದುರೆ ಅನ್ಕೊಳುತ್ತೆ. ಇವನು ನಿನ್ನಿಂದ ಏನ್ ಪ್ರಯೋಜನ, ಮುಚ್ಚಿಬಿಡೋಣ ಅಂತ ಹೇಳಿ ಮಣ್ಣು ತಗೊಂಡು ಟೈರ್ ಗಾಡಿ ತಂದು ಸುರಿತಾರೆ. ಆ ಕುದುರೆ ಇದೆಯಲ್ಲ, ಅದೇನ್ ಮಾಡುತ್ತೆ, ಅವನು ಅದನ್ನ ಅಲ್ಲೇ ಮುಚ್ಚಾಕ್ಬೇಕು ಅಂತ ಸುರಿತಾ ಬರ್ತಾನೆ. ಕುದುರೆ ಅದು ಉಪಯೋಗಿಸ್ಕೊಂಡು ಅದನ್ನ ಮೇಲೆ ಬರ್ತಾನೆ. ಇವನು ಏನು ಮುಚ್ಚಕ್ಕೆ ಅಂತ ಇನ್ನು ಮಣ್ಣು ಬಂದು ಸುರಿತಾನೆ, ಬಹಳ ಬೇಗ ತಂದು ಮಣ್ಣು ಸುರಿತಾನೆ. ಇದು ಮೇಲ್ಮೇಲಕ್ಕೆ ಬರುತ್ತೆ. ಒಂದು ತಕ್ಷಣ ಚೆನ್ನತ ಹಾರಿ ಓಡ್ಬಿಡುತ್ತೆ. ಅಂದ್ರೆ ಇಟ್ ವಾಸ್ ಲಿಬರಲೈಸ್ಡ್, ಸ್ವತಂತ್ರ ಆಗೋಗುತ್ತೆ ಆ ಕುದುರೆ. ಅಂದ್ರೆ ಆ ಕುದುರೆಗೆ ಏನಾದ್ರೂ ನೆಗೆಟಿವ್ ಭಾವನೆ ಇದ್ದಿದ್ರೆ ರೈತನ ಮೇಲೆ, ಆ ಕುದುರೆಗೆ ಏನಾದ್ರೂ ಈ ನನ್ನ ಮಾಲೀಕ ನನ್ನನ್ನ ಇಲ್ಲೇ ಸಂಸ್ಕಾರ ಮಾಡ್ಲಿಕ್ಕೆ, ಮುಚ್ಚಿ ಹಾಕಲಿಕ್ಕೆ, ಜೀವಂತ ಸಮಾಧಿ ಮಾಡ್ಲಿಕ್ಕೆ ಮಣ್ಣು ತಂದು ಸುರಿತಾ ಇದ್ದೀನಿ ಅಂತ ಅನ್ಕೊಂಡಿದ್ದಿದ್ರೆ ಅದು ಆ ಪ್ರಯತ್ನಗಳನ್ನೇ ಮಾಡ್ತಿರ್ಲಿಲ್ಲ. ಆ ಕುದುರೆ ಒಡವಿ ಸೈಡಿಗೆ ಬರೋದು, ಮೇಲತ್ತಿನಿಂದ ಪ್ರಯತ್ನನೇ ಮಾಡ್ತಿಲ್ಲ. ಹೌದು ಮುಚ್ಚ ಅಂತ ಸಪ್ಪ ನೆಗೆಟಿವ್ ಭಾವನೆ ಬಂದು